ನಮಸ್ಕಾರ ದೇವರು. 2025 ಮೇಲಾಗಿರ್ತಕ್ಕಂಥ ಒಂದು ಘಟನೆ. ಸೊ ಭೈರವ ಮಿಸ್ ಆದರೆ ತುಂಬ ಜನ ಆದರೆ ನೋವಾದರೆ ಪಟ್ಟರು. ಸೊ ನನಗೆ ತುಂಬ ನೋವಾದರೆ ಆಯಿತು. ಸುಮಾರು ಜನ ಆದರೆ ಹುಡುಕಿದ್ವಿ, ಸುಮಾರು ಹೊತ್ತಾದರೆ ಸಿಗಲಿಲ್ಲ ಅವನು. ಸೊ ಇದ್ರ ಬಗ್ಗೆ ಸುಮಾರು ಜನ ಆದರೆ ಕಾಮೆಂಟ್ ಮಾಡಿದ್ರೆ, ಅಣ್ಣ ತಿಳಿಸಿ ಅದ್ರ ಬಗ್ಗೆ ಒಂದು ಬ್ರೀಫಾಗಿ ಒಂದು ವೀಡಿಯೋ ಮಾಡಿ ಅಂತೆಲ್ಲ ಕೇಳಿದ್ರ. ಮತ್ತು ಅದೇ ಥರ ನೀವು ಲಾಂಗ್ ವೀಡಿಯೋಸ್ ಯಾಕೆ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಕೇಳಿದ್ರ. ಸೊ ಗೈಸ್, ಏನಂತ ಹೇಳಿದ್ರೆ, ನನಗೆ ಪವರ್ ಬ್ಯಾಂಕಲ್ಲಿ ಚಾರ್ಜಸ್ ಕಡಿಮೆ ಆಗ್ತದೆ. ಸೊ ಇದೆಲ್ಲ ಶೂಟ್ ಮಾಡ್ಕೊಂಡಿದ್ರೆ ಲಾಂಗ್ ವೀಡಿಯೋಸ್ ನನ್ನ ಚಾರ್ಜನ್ನು ಸಾಕಾಗಲ್ಲ. ಮತ್ತು ಅದೇ ಥರ ಕೆಲವೊಂದು ಪ್ರಾಬ್ಲಮ್ಸ್ ಆದರೆ ಆಗ್ತಾ ಇರ್ತದೆ, ಕಂಟೆಂಟ್ ಸಿಗೋಲ್ಲ. ಸೊ ಸಿಕ್ಕಿದ್ರೂ ಏನಂತ ಹೇಳಿದ್ರೆ ನಾವು ಶೂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಭೈರವ ಇರೋ ಕಾರಣದಿಂದ ಎಲ್ಲೂ ಅಲೋ ಮಾಡಲ್ಲ. ರಿಯಲಿ ಹೇಳ್ತೀನಿ, ಪೆಟ್ ಟ್ರಾವೆಲಿಂಗ್ ಈಸ್ ವೆರಿ ಟಫ್ ಇನ್ ಇಂಡಿಯಾ. ಟಾಪಿಕ್ ಬಗ್ಗೆ ಮಾತಾಡಬೇಡ, ಸುಮ್ಮನೆ ಎಳೆಯೋದು ಬೇಡ ಟಾಪಿಕನ್ನು. ಸೊ ಮೇ 25 ಒಂದು ಸಂಡೇ ಮಧ್ಯಾಹ್ನ ನಾವು ಒಂದು ಮಿರ್ಜನ್ ಬಸ್ ಸ್ಟಾಪ್ ಹತ್ರ ನಾವು ಬರ್ತಾಯಿದ್ವಿ. ಅಂದರೆ ಆ ಕಡೆಯಿಂದ ಬರ್ತಾಯಿದ್ವಿ ನಾವು, ಭಟ್ಕಳ, ಹೊನ್ನಾವರ. ಸೊ ಈ ರೋಡಲ್ಲಿ ಬರ್ತಾಯಿದ್ವಿ. ಸೊ ಬರ್ತಾ ಇರಬೇಕಾದ್ರೆ ಒಂದು ಮಧ್ಯಾಹ್ನ ಒಂದು ಮಿರ್ಜನ್ ಹತ್ರ ಬಂದಿದ್ವಿ. ಸೊ ಅವತ್ತು ಅಲ್ಲಿ ವೀಡಿಯೋ ಎಡಿಟಿಂಗ್ ಆದರೆ ಮಾಡ್ತಾಯಿದ್ದೆ ನಾನು ಕೂತ್ಕೊಂಡು ಬಸ್ ಸ್ಟಾಪ್ ಮುಂದೆ. ನಾವು ಬಂದಿದ್ದು 12:30 ಬಂದಿದ್ವಿ ಅಲ್ಲಿಗೆ. ಸೊ ಅದಾಗಿದ್ದ ತಕ್ಷಣವೇ ನಾನು ರೈಟಲ್ಲಿದ್ದೀನಿ. ಸೊ ಆ ಕಡೆಯಿಂದ ಬರಬೇಕಾದ್ರೆ ರೈಟ್ ಸೈಡಲ್ಲಿ ಬಸ್ ಸ್ಟಾಪ್ ಇದೆ, ಲೆಫ್ಟ್ ಸೈಡಲ್ಲಿ ಇರಲಿಲ್ಲ. ಸೊ ಅವಾಗ ರೋಡ್ ಕ್ರಾಸ್ ಮಾಡ್ಕೊಂಬಂದಿದ್ದೆ. ಮತ್ತೆ ನಾನು ಇವಾಗ ರೋಡ್ ಕ್ರಾಸ್ ಮಾಡಲೇಬೇಕು. ಸೊ ಮತ್ತೆ ರೋಡ್ ಕ್ರಾಸ್ ಮಾಡಿಕೊಂಡು ನಾನು ಆ ಕಡೆ ಹೋಗ್ತಾ ಇರಬೇಕಾದ್ರೆ ಭೈರವ ಬಂದು ಜಂಪ್ ಮಾಡಿಬಿಟ್ಟ. ಸೊ ಏನಕ್ಕೆ ಜಂಪ್ ಮಾಡ್ದಂತ ಗೊತ್ತಿಲ್ಲ. ಸೊ ಅವಾಗೇ ಒಂದು ಕಟ್ಟಿರಲಿಲ್ಲ ಸೈಡಲ್ಲಿ. ಸೊ ಏನಕ್ಕೆ ಜಂಪ್ ಮಾಡೋದಿದ್ದೆ, ಫಸ್ಟ್ ಟೈಮ್ ಅವ್ನು ಜಂಪ್ ಮಾಡಿದ್ದು. ಮತ್ತು ಜಂಪ್ ಮಾಡಿದ ತಕ್ಷಣ ಆಟೋ ಬಂದು ಒಂದು ಡಿಚ್ ಹೊಡಿತು, ಒಂದು ಆಕ್ಸಿಡೆಂಟ್ ಆಯಿತು. ಸೊ ಆ ಕಾರಣದಿಂದ ಅವನು ಭಯ ಬಿದ್ದು ಓಡೋದ. ಸೊ ಓಡೋದು ಸುಮಾರು ಜನ ಆದರೆ ಹುಡುಕಿದ್ವಿ. ಅವನು ಓಡೋಗ್ತಾ ಇದ್ದಂಗೆ ನಾನು ಕೂಡ ಅವನಿಂದನೇ ಓಡಿದೆ. ಸಮಥಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಅವಾಗ ಒಂದು ವೆಹಿಕಲ್ಸ್ ಎಲ್ಲ ತುಂಬ ಬರ್ತಾಯಿತ್ತು. ನನಗಂತೂ ತುಂಬ ಫಾಸ್ಟಾಗಾದರೆ ಓಡ್ದೆ ಅವನು. ಫುಲ್ಲು ಹುಡುಕ್ಬಿಟ್ಟೆ ಗೈಸ್. ಎಷ್ಟು ಹುಡುಕ್ತಿದ್ರು ಎಲ್ಲೂ ಸಿಗಲಿಲ್ಲ. ಸುಮಾರು 1 hour 2 hour ಹುಡುಕ್ಬಿಟ್ವಿ. ಹುಡುಕಿ ಎಲ್ಲೂ ಸಿಗಲಿಲ್ಲ. ಒಂದು 10-15 ಜನ ಬಂದಿದ್ದರು, ಅವರು ಹುಡುಕಿದ್ರು, ಸಿಗಲಿಲ್ಲ. ಮತ್ತು ಅದೇ ಥರ ನಾನು, ಇನ್ನೊಬ್ಬ ಸಾರು, ಒಬ್ಬ ಮೇಡಮ್ ಇದ್ದರು. ಸೊ ಅವರು ನಾವೆಲ್ಲ ಒಳಗಡೆ ಹುಡ್ಕೊಂಡು ಹೋಗಿದ್ವಿ. ತುಂಬ ಹುಡುಕ್ಬಿಟ್ಟು ಎಲ್ಲೂ ಸಿಗಲಿಲ್ಲ. ಕಣ್ಣಲ್ಲಾದ್ರೆ ನೀರು ಬರ್ತಾಯಿತ್ತು. ಸೊ ಅವಾಗ ಒಂದು ವೀಡಿಯೋ ಆದರೆ ಪೋಸ್ಟ್ ಮಾಡಿದ್ದೆ. ಸುಮಾರು ಜನ ಬ್ಯಾಡ್ ಕಮೆಂಟ್ಸ್ ಆದರೆ ಮಾಡಿದ್ರು, ಇದೆಲ್ಲ ನೀನು ಪ್ಲ್ಯಾನ್ ಮಾಡಿದ್ಯಾ ಸೊ ಅಂತ ಹೇಳ್ಬಿಟ್ಟು, ಮತ್ತು ಲೈಕ್ಸ್ಗೋಸ್ಕರ ನೀನು ಈ ಥರ ಮಾಡ್ತಾಯಿದ್ಯಾ ಅಂತೆಲ್ಲ ಹೇಳ್ತಾಯಿದ್ರು. ಗಣೇಶ್ ಅಂತ ಇಲ್ಲೇ ಲೋಕಲ್ಲು, ಅವರು ಆ ಕಡೆಯಿಂದ ನಾಯಿ ತಗೊಂಡು ಬರ್ತಾಯಿದ್ರು. ನಾಯಿ ಸಡನ್ನಾಗಿ ಜಂಪ್ ಮಾಡಿಬಿಡ್ತು. ರಸ್ತೆ ಬದಿಯಲ್ಲಿ ಆಟೋ ಬಂದು ಆಟೋ ಗುದ್ದು ಕಾಡೊಳಗೆ ಓಡೋಗ್ಬಿಡ್ತು. ಇದು ತುಂಬ ಕಾಡಿದೆ ಇಲ್ಲಿ. ಅದ್ರ ಹಿಂದ್ಗಡೆ ನಾವು ಹುಡುಕಂತ ಹೋದರು. ಅಕ್ಕಪಕ್ಕ ಎಲ್ಲ ಮನೆಯೆಲ್ಲ ದೂರ ಇದ್ದಾವೆ. ಅದು ಸಿಗಲ್ಲ ಅಂದ್ಕೊಂಡು ಭಾಳ ದೂರ ಒಂದು 2-3 ಕಿಲೋಮೀಟ್ರ್ ಹೋಗ್ಬಿಡ್ತು. ಒಂದು 2 hour ಹುಡುಕಿದ್ರು. ಕೈ ಬಿದ್ದುಬಿಟ್ರು ಅವರು, ಸಿಗಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡ್ರು. ಅವಾಗ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು. ಅದ್ರ ಬಗ್ಗೆ ಕೆಲವರು ಕೆಟ್ಟದ ಕಮೆಂಟ್ ಮಾಡಿದ್ದಾರೆ, ಇನ್ನೂ ಸುಳ್ಳು ಹೇಳ್ತಾ ಇಲ್ಲ. ನಾವು 10-15 ಜನ ಹೋಗಿದ್ರು. ಆಮೇಲೆ ಎಲ್ಲ ಬಂದುಬಿಟ್ರು. ಈಗ ನಾವು ಒಂದು 2 ನಮ್ಮ ಅಕ್ಕ ಕವಿತಕ್ಕ ಅಂತ ಇದ್ದರು, ಜೊತೆ ಹೋಗಿ ಮತ್ತೆ ನೋಡೋಣ ಸಿಗಲ್ಲ ಅಂತ ಸುಮಾರು ಸಿಕ್ತು. ಇವಾಗ ಸೇಫ್ ಆಗಿದೆ ನಾಯಿ. ಇವ್ರ ಜರ್ನಿ ಸಕ್ಸಸ್ ಆಗಲಿ ಅಂತೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಅವರೇ ಹೇಳ್ತಾರಲ್ವಾ, ಸೊ ನಾವು ಯಾವುದೇ ತರಹದ ಪ್ಲ್ಯಾನ್ ಮಾಡಿಕೊಂಡು ಇದು ಮಾಡಿಲ್ಲ ಗೈಸ್. ಏನಕ್ಕೆ ಬೇಕು ನಮಗೆ ಪ್ಲ್ಯಾನ್ ಮಾಡಿಕೊಂಡು? ಅದರಿಂದ ಏನು ಬರ್ತದೆ? ಇವಾಗ ಇನ್ಸ್ಟಾಗ್ರಾಮಲ್ಲಿ ನಾನು ಇದು ಮಾಡ್ತಿದ್ದು ಏನು ಬರ್ತದೆ ಅದರಿಂದ? ನನಗೇನು ಯೂಸ್ ಇದೆ? ಸೊ ಆ ಥರ ಏನು ಪ್ಲ್ಯಾನ್ ಮಾಡ್ಕೊಂಡೇನು ಮಾಡಿಲ್ಲ ನಾವು. ಸೊ ಅದಾದ ನಂತರ ಸುಮಾರು ಒಂದು 4:30-5 ಗಂಟೆಗೇನೋ ನಾವು, ಆದರೆ ನಾನು ಬಿಡಲಿಲ್ಲ, ನೆವರ್ ಗಿವ್ ಅಪ್ ನಾನು. ಸೊ ಬಿಡಲಿಲ್ಲ. ಒಳಗಡೆಕಾದ್ರೆ ಹೋದ್ವಿ. ಅವ್ನ ಹೆಜ್ಜೆಗಳಿರ್ತದಲ್ವ, ಸೊ ಆ ಹೆಜ್ಜೆಗಳನ್ನು ಗುರ್ತಿಟ್ಕೊಂಡು ಹೋಗ್ತಾ ಇದ್ವಿ. ಸೊ ಒಂದು ಮನೆ ಬಂದಿತ್ತು. ಸೊ ಆ ಮನೆ ಹತ್ರ ಕೇಳಿದ್ವಿ ನಾವು. ಕಾಡು ಒಳಗಡೆ ಕೂಡ ಕೆಲವೊಂದು ಮನೆಗಳಿರ್ತಾವೆ ಮಧ್ಯದಲ್ಲಿ. ಸೊ ಅಲ್ಲಿ ಕೇಳಿದ್ವಿ. ಒಂದು ಅಣ್ಣ, ನಾಯಿ ಏನಾದರೂ ಬಂತ ನಮ್ಮದು ಅಂತ ಕೇಳಿದೆ.
ಸೊ ಆವಾಗಲೇ ಯಾವುದೋ ಓಡ್ಕೊಂಬಂತು ಒಂದು 10-15 ನಿಮಿಷ ಹಿಂದೆ ಅಂತ ಹೇಳಿದ್ರು. ಸೊ ಅವಾಗ ಇದೇ ರೂಟಲ್ಲಿ ಹೋಗಿರ್ಬೋದು. ಅಲ್ಲಿ 3-4 ರೂಟ್ಸ್ ಇರ್ತವೆ. ಒಂದು ಕಾಡು ಅಂದರೆ 2-3 ರೂಟ್ಸ್ ಇರ್ತವೆ, ಒಂದೊಂದು ಬಾರಿ 3-4 ರೂಟ್ಸ್ ಇರ್ತದೆ. ಸೊ ಅವಾಗ ಕೇಳಿದ ತಕ್ಷಣ ಒಂದು ನಾಯಿ ಓಡ್ಕೊಂಡು ಹೋಯ್ತು ಅಂತ ಹೇಳಿದ್ರು. ಸೊ ಇದೇ ರೂಟಲ್ಲಿ ಹೋಗಿರ್ಬೋದು ಅಂತ ಹೇಳ್ಬಿಟ್ಟು ನಾವು ಅದೇ ರೂಟಲ್ಲಿ ಹೋದ್ವಿ ಮುಂದೆಗೆ. ಸೊ ಹೋಗಿದ ತಕ್ಷಣ ಮತ್ತೆ ಅವನ ಹೆಜ್ಜೆಗಳು ನೋಡಿದ್ವಿ ನಾವು. ಆಗ ತಾನೇ ಹೊಸ ಹೆಜ್ಜೆಗಳು ಇಟ್ಟಿದ್ದ ಅವನು. ಹೆಂಗಂತ ಹೇಳಿದ್ರೆ ಮಳೆ ಬಿದ್ದಿತ್ತಲ್ವ, ಸೊ ಪುಟಾಣಿ ಹೆಜ್ಜೆಗಳು, ಚಿಕ್ಕ ಹೆಜ್ಜೆಗಳು. ಸೊ ಅದೆಲ್ಲ ಕ್ಯಾಪ್ಚರ್ ಮಾಡಿಲ್ಲ, ಮಾಡಬೇಕಾಗಿತ್ತು. ಸೊ ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದೆ ನಾನು. ಅದೇ ರೂಟಲ್ಲಿ ಹೋದೆ. ಆಮೇಲೆ ಇನ್ನೊಂದು ಮನೆ ಕಾಣಿಸ್ತು ಅಲ್ಲಿ. ಅವರು ಟೀಚರು ಏನೋ ಗೊತ್ತಿಲ್ಲ, ಸಮಥಿಂಗ್. ಸೊ ಅವ್ರು ಕೇಳಿದ ತಕ್ಷಣ ಒಂದು ನಾಯಿ ಬಂದಿತ್ತು, ಅದು ದೊಡ್ಡದು ಅಂತ ಹೇಳಿದ್ರು. ಸೊ ಆವಾಗ ಕನ್ಫ್ಯೂಸ್ ಆಯಿತು, ಇದು ನಮ್ಮ ದೊಡ್ಡದಲ್ಲ ನಾಯಿ, ಚಿಕ್ಕದು ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಯಿತು. ಸೊ ಅದಾದ ನಂತರ ಅವರು ಏನು ಹೇಳಿದ್ರು ಅಂದರೆ ಒಂದು ಬಿಳಿ ನಾಯಿ ಅಂತ ಹೇಳಿದ್ರು ಸಮಥಿಂಗ್. ಆವಾಗ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಆಮೇಲೆ ಬಿಳಿ ನಾಯಿ ಅಂದಿದ ತಕ್ಷಣ ನಮ್ಮದೇ ಅಲ್ವಾ ಅಂತ ಹೇಳಿದ್ರು. ಆಮೇಲೆ ಚೈನ್ ಕೂಡ ಇತ್ತು ಅಂತ ಹೇಳಿದ್ರು ಅದಕ್ಕೆ. ಇವನು ಭೈರವನೇ ಅಂತ ಹೇಳ್ಬಿಟ್ಟು, ಸರ್ ಹೆಂಗೆ ಬಂತು ಅಂತ ಕೇಳಿದೆ. ಸೊ ಇದೇ ರೋಡಲ್ಲಿ ಬಂದಿದ್ದು ಅಂತ ಹೇಳ್ದ. ಸರ್ ನಿಮ್ಮ ಮನೆ ಮುಂದೆ ಹೋಗ್ಬೋದ ನಾನು ನಡ್ಕೊಂಡು ಅಂತ ಹೇಳಿದೆ. ಸೊ ಆಯಿತು, ನೀವು ಹೋಗಿ ಇದೇ ರೋಡಲ್ಲಿ ಹೋಗಿ ಅಂತ ಹೇಳಿದ್ರು. ಆಮೇಲೆ ಆ ರೋಡಲ್ಲಿ ಹೋದ್ವಿ. ಸುಮಾರು 1 ಅವರ್ ಮೇಲೆ ಹೊಡೆದ್ಬಿಟ್ವಿ. ಆಗಲೇ ನಾವು 2-3 ಕಿಲೋಮೀಟ್ರ್ ಒಳಗಡೆ ಬಂದುಬಿಟ್ಟಿದ್ವಿ. ಆಮೇಲೆ ಅಲ್ಲೂ ಸಿಗಲಿಲ್ಲ. ಆಮೇಲೆ ಸುಮಾರು ಹುಡ್ಕಾಡ್ಬಿಟ್ವಿ. ಆಮೇಲೆ ಹುಡ್ಕಾಡಿದ ತಕ್ಷಣ ಒಳಗಡೆ ಹೋಗ್ಬಿಟ್ಟಿದ್ದ. ಒಂದು 4 ಕಿಲೋಮೀಟ್ರ್ ಮೇಲೆ ಹೋಗ್ಬಿಟ್ಟಿದ್ದ ಒಳಗಡೆಗೆ. ಆಮೇಲೆ ಒಂದು ಹತ್ರ ಕೂತ್ಕೊಂಡು ಹಿಂಗೆ ಅಂತ ಇದ್ದ, ಸೌಂಡ್ ಮಾಡ್ತಾಯಿದ್ದ. ಸೊ ಆಮೇಲೆ ಭೈರವ ಅಂತ ಕೂಗಿದೆ. ಓಡ್ ಬಂದು ನಾಲ್ಗೆದಲ್ಲಿ ಹಿಂಗೆ ಸುಮಾರು ಒಂದು ಅರ್ಧ ಗಂಟೆ ನೆಕ್ಕಿದ್ದಾನೆ ಇದೆಲ್ಲ ಹೂ ಅಂತ ಹೇಳ್ಬಿಟ್ಟು. ಎಲ್ಲೋಗಿದೆ ಅಂತ ನನ್ನನ್ನು ಕೇಳ್ತವನೆ. ಸೊ ಹೋಗಿದ್ದವನು ನನ್ನನ್ನು ಕೇಳ್ತವನೆ ಎಲ್ಲೋಗಿದೆ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಕರ್ಕೊಂಬಂದು ಕಣ್ಣಲ್ಲಿ ನೀರು ಬಂತು ಗೈಸ್. ಎಷ್ಟು ನೀರು ಕಣ್ಣಲ್ಲಿ ಬಂತು ಅಂತ ಗೊತ್ತಿಲ್ಲ. ಹುಡುಕಿ. ಸೊ ಆದ ಕಾರಣದಿಂದ ಸುಮಾರು ಒಂದು 2 ದಿನಗಳ ಕಾಲ ಯಾವುದೇ ಅಪ್ಡೇಟ್ಸ್ ಕೊಡೋಕ್ಕಾಗಲಿಲ್ಲ. ಯಾಕಂತ ಹೇಳಿದ್ರೆ ನನಗೆ ತುಂಬ ಒಂದು ಜ್ವರ ಬಂದುಬಿಟ್ಟಿತ್ತು. ಈಗ ಕೂಡ ಸ್ವಲ್ಪ ಇದಿದೆ, ಬಾಡಿ ಪೇಯ್ನ್ಸ್ ಇದೆ ಮತ್ತು ಜ್ವರ ಬಂದುಬಿಟ್ಟಿದೆ. ಸೊ ಆದ್ರೂ ನಾನು 10 ಕಿಲೋಮೀಟ್ರ್ ನಡೀತಾ ಇದ್ದೀನಿ ಪ್ರತಿದಿನ. ಸೊ ಮಳೆ ಬೇರೆ ಕಂಟಿನ್ಯೂಸ್ ಆಗಿ 9 ದಿನದಿಂದ ಬೀಳ್ತಾನೆ ಇದೆ. ಮಳೆದಲ್ಲೇ ವಾಕ್ ಮಾಡ್ತಾಯಿದ್ವಿ. ಸೊ ಈ ಥರ ಇದೆ ನಮ್ಮ ಜೀವನ. ಈ ಥರ ಭೈರವ ಸಿಕ್ಕಿದ್ದು ನನಗೆ ತುಂಬ ಒಂದು ಸಂತೋಷ ಆದರೆ ಆಯಿತು. ತುಂಬ ಜನ ಕೇಳ್ಕೊತಾ ಇದ್ದೀರಾ, ಭೈರವನಿಂದನೇ ಇವನಿಗೆ ಈ ಥರ ಅಂತೆಲ್ಲ ಹೇಳ್ತಾ ಇದ್ದೀರಾ. ಸೊ ಏನಿಲ್ಲ ಗೈಸ್, ಅವ್ನು ಎಲ್ಲಿದ್ರೂ ಚೆನ್ನಾಗಿರಬೇಕು ನನಗೆ. ಸೊ ನನ್ನ ಹತ್ರನೇ ಅಲ್ಲ, ಯಾರ ಹತ್ರ ಇದ್ರೂ ಚೆನ್ನಾಗಿರಬೇಕು. ಮೇಯ್ನಾಗಿ ಯಾರು ಬೇಕಂದ್ರೆ ಕೂಡ ಕೊಡ್ತೀನಿ, ಬಟ್ ನನ್ನ ಥರನೇ ಸಾಕಬೇಕು ಅವನಿಗೆ. ನಂತರ ಪ್ರೀತಿನೇ ಕೊಡಬೇಕು ನೀವು. ಬಟ್ ಅದಕ್ಕೆ ಆ ಥರ ಕೊಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲೆಲ್ಲ. ಯಾಕಂತ ಹೇಳಿದ್ರೆ ಒಂದು ಪೆಟ್ಸ್ ಅವ್ರಿಗೆ ಮಾತ್ರ ಅಡಾಪ್ಟ್ ಆಗಿರ್ತವೆ. ಸೊ ಇವಾಗ ನಾನು ಬಿಟ್ಟು ಅವನು ಹೋದ್ರೇನು ಒಂದು ಸ್ವಲ್ಪ ದಿನ ಗೊತ್ತಾಗ್ಬಿಡ್ತದೆ ಅವನಿಗೆ, ಒಂದು ಸ್ವಲ್ಪ ನಿಮಿಷಗಳೆಲ್ಲ ಗೊತ್ತಾಗ್ಬಿಡ್ತದೆ ನಾನಿಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಊಟ ಮಾಡೋಲ್ಲ, ನಾನು ಆಗಿದ್ರೆ ಊಟ ಮಾಡೋದು ಅವನು. ಸೊ ಆ ಥರ ಆಗೋಗಿರ್ತವೆ, ಅವು ಕನೆಕ್ಟ್ ಆಗೋಗಿರ್ತವೆ. ಸೊ ಹೇಳೋಕ್ಕಾಗಲ್ಲ. ನೋಡಿ, ಈ ಕನ್ಯಾಕುಮಾರಿ ಟು ಲದಾಖ್ ಒಂದು ಪ್ರಯಾಣದಲ್ಲೇ ಭೈರವ ಒಂದು ಕಳೆದೋಗಿದ್ದ 2 ಬಾರಿ ಗೈಸ್. ಒಂದು ಕನ್ಯಾಕುಮಾರಿದಲ್ಲಿ ತುಂಬ ನೋವುಗಳಾದರೆ ಆಗ್ತಾಯಿದ್ದಾವೆ. ಸೊ ಇದೆಲ್ಲ ಒಂದು ದೇವರೊಂದು ಟೆಸ್ಟಿಂಗ್ ಮಾಡ್ತಾಯಿದ್ದಾನೆ ಅಂತಲೇ ಹೇಳಬೇಕು. ಸೊ ಇದನ್ನೆಲ್ಲ ನಾವು ಸ್ವಲ್ಪ ತಿಳ್ಕೊಬೇಕು ಅಂತಲೇ ಟೆಸ್ಟಿಂಗ್ ಕೊಡ್ತಾ ಇದ್ದಾನೆ ದೇವರು. ಸೊ ಎಲ್ಲ ತಿಳ್ಕೊತಾ ಇದ್ದೀನಿ. ಸೊ ಮತ್ತು ಅದೇ ಥರ 100 ಡಾಗ್ಸ್ಗೆ ಫೀಡ್ ಮಾಡ್ತೀನಿ ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಹಾಕಿದ್ದೆ ಗೈಸ್. ಎಲ್ಲ 100 ಡಾಗ್ಸ್ಗೂ ಫೀಡ್ ಮಾಡಿದ್ದೀನಿ, ನಿಮ್ಮ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನು ಫೀಡ್ ಮಾಡ್ತಾನೆ ಇರ್ತೀನಿ ಪ್ರತಿದಿನ 10-15 ಡಾಗ್ಸ್ಗೆ. ಸೊ ನಿಮ್ಗೆ ಒಳ್ಳೆ ಇನ್ಫಾರ್ಮೇಷನ್ ಆದರೆ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಭೈರವ ಬಗ್ಗೆ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ತುಂಬ ಕಷ್ಟ ಆದರೆ ಬೀಳ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತಾ.